ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ 25ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ನಾವು ಉಹದ್ ಯುದ್ಧದ ಬಗ್ಗೆ ಮಾತನಾಡುತ್ತಿದ್ದೇವೆ. ಉಹದ್ ಯುದ್ಧದ ಕಾರಣವೇನು, ಯುದ್ಧದಲ್ಲಿ ಕುರೈಶಿಯರ ಸಂಖ್ಯೆ ಏನಾಗಿತ್ತು, ಮುಸಲ್ಮಾನರ ಸಂಖ್ಯೆ ಏನಾಗಿತ್ತು, ಯುದ್ಧ ಹೇಗೆ ಪ್ರಾರಂಭವಾಯಿತು, ಇವೆಲ್ಲವನ್ನು ನಾವು ಹಿಂದಿನ ಭಾಗಗಳಲ್ಲಿ ವಿವರಿಸಿದ್ದೇವೆ. ಈಗ ಮುಂದೆ ಮಾತನಾಡೋಣ. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೆಲವು ಸಹಾಬಾರವರಿಗೆ ಒಂದು ಬೆಟ್ಟದ ಮೇಲೆ ನಿಲ್ಲಿಸಿದ್ದರು. ಅವರು ಆ ಜಾಗವನ್ನು ಖಾಲಿಪಡಿಸಿದ ಕಾರಣ ಗೆಲ್ಲುತ್ತಿರುವ ಯುದ್ಧ ಸೋಲಿನ ನಕ್ಷೆಯಲ್ಲಿ ಬದಲಾಯಿತು. ಬೆಟ್ಟದ ಈ ಜಾಗವನ್ನು ಖಾಲಿ ಕಂಡು ಓಡುತ್ತಿರುವ ಕುರೈಶಿಗಳಲ್ಲಿ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾ ಅನ್ಹುರವರು ಬೆಟ್ಟದ ಹಿಂದೆಯಿಂದ ಮುಸಲ್ಮಾನರ ಮೇಲೆ ದಾಳಿ ಮಾಡಿದರು. ಈ ಆಕಸ್ಮಿಕ ದಾಳಿಯಿಂದಾಗಿ ಮುಸಲ್ಮಾನರಲ್ಲಿ ಕೋಲಾಹಲ ಉಂಟಾಯಿತು. ಈ ಕೋಲಾಹಲದಲ್ಲಿ ದೊಡ್ಡ ದೊಡ್ಡ ಶೌರ್ಯರ ಧೈರ್ಯ ಚೂರು ಚೂರಾಯಿತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯುದ್ಧ ಭೂಮಿಯ ಮಧ್ಯದಲ್ಲಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನದಲ್ಲಿ ನಔಜು ಬಿಲ್ಲಾ ಯಾವುದೇ ಭಯ ಇರಲಿಲ್ಲ. ಆದರೆ ಮುಸಲ್ಮಾನರ ಚಿಂತೆ ಇತ್ತು, ದುಃಖದಲ್ಲಿದ್ದರು. ಕುರೈಶಿಯರು ಎಲ್ಲ ಕಡೆಯಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸುತ್ತುವರೆದಿದ್ದರು ಹಾಗೂ ದಾಳಿ ಮಾಡಲು ಮುಂದೆ ಬಂದರು. ಅನ್ಸಾರ್ ಅವರ 7 ಸಹಾಬಾ ಆ ಸಮಯ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿಯೇ ಇದ್ದರು. ಅವರು ಶತ್ರುಗಳನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರವರೆಗೆ ತಲುಪಲು ಅವಕಾಶ ನೀಡಲಿಲ್ಲ. ಇದೇ ಹೋರಾಟದಲ್ಲಿ ಆ 7 ಅನ್ಸಾರ್ ಸಹಾಬರವರು ಶಹೀದ್ ಆದರು. ನಂತರ ಜಿಯಾದ್ ಬಿನ್ ಸಿಕನ್ ರದಿಯಲ್ಲಾಹು ತಾಲಾ ಅನ್ಹುರವರು ಹಾಗೂ ಅವರೊಂದಿಗೆ ಇನ್ನು 5 ಅನ್ಸಾರಿ ಸಹಾಬರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ರಕ್ಷಣೆಯಲ್ಲಿ ಕುರೈಶಿಯರ ಮುಂದೆ ಬಂದರು ಹಾಗೂ ಅಂತಿಮ ಉಸಿರಿನವರೆಗೂ ಹೋರಾಡಿ ಸ್ವರ್ಗ ತಲುಪಿದರು. ಇವರಲ್ಲಿ ಜಿಯಾದ್ ರದಿಯಲ್ಲಾಹು ತಾಲಾ ಅನ್ಹುರವರು ಅತ್ಯಂತ ಅದೃಷ್ಟವಂತರಾಗಿದ್ದರು. ಅವರು ಅಂತಿಮ ಉಸಿರುಗಳಲ್ಲಿರುವ ಸಂದರ್ಭದಲ್ಲಿ ಸಹಾಬರವರು ಅವರನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ತಂದರು ಹಾಗೂ ಜಿಯಾದ್ ರದಿಯಲ್ಲಾಹು ತಾಲಾ ಅನ್ಹುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರ ಪಾದದ ಮೇಲೆ ಮುಖವನ್ನು ಇಟ್ಟರು. ತಕ್ಷಣ ಅವರ ರೂಹ್ ಕಬ್ಜಾಯಿತು ಹಾಗೂ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪಾದಗಳಲ್ಲೇ ತನ್ನ ಪ್ರಾಣವನ್ನು ಕೊಡುವ ಸೌಭಾಗ್ಯವನ್ನು ಪಡೆದರು. ಸಾದ್ ಬಿನ್ ಅಬಿ ವಕಾಸ್ ರದಿಯಲ್ಲಾಹು ತಾಲಾ ಅನ್ಹುರವರ ತಮ್ಮ ಉದ್ಬಾ ಬಿನ್ ಅಬಿ ವಕಾಸ್ ಅವಕಾಶ ನೋಡಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಒಂದು ಕಲ್ಲು ಎಸೆದನು. ಆದ್ದರಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಲ್ಲು ಶಹೀದ್ ಆದವು ಹಾಗೂ ಕೆಳಗಿನ ತುಟಿಯು ಗಾಯಗೊಂಡಿತು. ಸಾದ್ ಬಿನ್ ಅಬಿ ವಕಾಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳುತ್ತಾರೆ, ಈ ಘಟನೆಯ ನಂತರ ನಾನು ನನ್ನ ತಮ್ಮನನ್ನು ಕೊಲ್ಲಲು ಉತ್ಸುಕನಾಗಿದ್ದಂತೆ ಯಾರನ್ನು ಕೊಲ್ಲಲು ಅಷ್ಟು ಉತ್ಸುಕನಾಗಿರಲಿಲ್ಲ. ಅಬ್ದುಲ್ಲಾ ಬಿನ್ ಉಮಯ್ಯ ಒಂದು ಕುರೈಶಿ ಪೈಲ್ವಾನ್ ಆಗಿದ್ದರು. ಅವನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ದಾಳಿ ಮಾಡಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರ ಕೆನ್ನೆಯನ್ನು ಯುದ್ಧದಲ್ಲಿ ಬಳಸುವ ಕಬ್ಬಿಣದ ಹೆಲ್ಮೆಟ್ನಿಂದ ಗಾಯಗೊಳಿಸಿದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೆನ್ನೆಯಲ್ಲಿ ಆ ಹೆಲ್ಮೆಟಿನ 2 ಮೊಳೆಗಳು ಚುಚ್ಚಿಕೊಂಡಿದ್ದವು. ಅಬ್ದುಲ್ಲಾ ಬಿನ್ ಶಿಹಾಬ್ ಝೊಹರಿ ಇವನು ಕಲ್ಲಿನಿಂದ ಹೊಡೆದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಣೆಯನ್ನು ಗಾಯಗೊಳಿಸಿದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖ ರಕ್ತದಿಂದ ತುಂಬಿತ್ತು. ಆ ಸಮಯ ಅಬು ಸಯೀದ್ ಖುದ್ರಿ ರದಿಯಲ್ಲಾಹು ತಾಲಾ ಅನ್ಹುರವರ ತಂದೆ ಮಾಲಿಕ್ ಬಿನ್ ಸಿನಾನ್ ರದಿಯಲ್ಲಾಹು ತಾಲಾ ಅನ್ಹುರವರು ಇವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖದಿಂದ ರಕ್ತವನ್ನು ಸ್ವಚ್ಛಗೊಳಿಸಿದರು. ಯುದ್ಧ ಮುಗಿದ ಕೆಲವೇ ದಿನಗಳ ನಂತರ ಸರ್ವಶಕ್ತನಾದ ಅಲ್ಲಾಹನು ಒಂದು ಕಾಡು ಟಗರನ್ನು ಅಬ್ದುಲ್ಲಾ ಬಿನ್ ಉಮಯ್ಯ ಹಿಂದೆ ಕಳುಹಿಸಿದನು ಹಾಗೂ ಆ ಕಾಡಿನ ಟಗರು ಅಬ್ದುಲ್ಲಾ ಬಿನ್ ಉಮಯ್ಯನನ್ನು ತನ್ನ ಕೊಂಬೆಗಳಿಂದ ಹೊಡೆದು 2 ತುಂಡು ಮಾಡಿ ಸಾಯಿಸಿತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಗಾಯಗೊಂಡಿದ್ದರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೈ ಮೇಲೆ 2 ರಕ್ಷಾ ಕವಚದ ಭಾರವಿತ್ತು. ಹೀಗಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಗುಂಡಿಯಲ್ಲಿ ಬಿದ್ದರು. ಹಜರತ್ ಅಲಿ ಹಾಗೂ ತಲ್ಹಾ ರದಿಯಲ್ಲಾಹು ತಾಲಾ ಅನ್ಹುರವರು ಇಬ್ಬರೂ ಸೇರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಆ ಗುಂಡಿಯಿಂದ ಹೊರಬರಲು ಸಹಾಯ ಮಾಡಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖದಲ್ಲಿ 2 ಕೊಂಡಿಗಳು ಚುಚ್ಚಿಕೊಂಡಿದ್ದವು
ಅಬು ಉಬೈದಾ ಬಿನ್ ಜರ್ರಾಹ್ ರದಿಯಲ್ಲಾಹು ತಾಲಾನುರವರು ತಮ್ಮ ಹಲ್ಲಿನಿಂದ ಹಿಡಿದು ಆ ಕೊಂಡಿಗಳನ್ನು ಎಳೆದರು. ಆದ್ದರಿಂದ ಅವರ 2 ಹಲ್ಲುಗಳು ಶಹೀದ್ ಆದವು. ಹಜರತ್ ಅಬೂ ತಲ್ಹಾ ರದಿಯಲ್ಲಾಹು ತಾಲಾನುರವರು ಪ್ರಸಿದ್ಧ ಬಿಲ್ಲುಗಾರರಾಗಿದ್ದರು. ಅವರು ಈ ಯುದ್ಧದಲ್ಲಿ 23 ಬಿಲ್ಲುಗಳು ಮುರಿದು ಹೋಗುವಷ್ಟು ಬಾಣಗಳನ್ನು ಬೀಸಿದ್ದರು. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖವನ್ನು ಗುರಾಣಿಯಿಂದ ಮರೆಮಾಡಿ ನಿಂತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕತ್ತೆತ್ತಿ ಮೇಲಕ್ಕೆ ನೋಡುವಾಗೆಲ್ಲ ತಲ್ಹಾ ರದಿಯಲ್ಲಾಹು ತಾಲಾನುರವರು ಹೇಳುತ್ತಿದ್ದರು, ಯಾ ರಸೂಲಲ್ಲಾ, ಕತ್ತೆತ್ತಬೇಡಿರಿ, ನಿಮಗೆ ಬಾಣ ತಾಗಬಹುದು. ಬಾಣ ತಾಗಲೇಬೇಕೆಂದರೆ ಈ ನನ್ನ ಎದೆಗೆ ತಾಗಲಿ. ತಲ್ಹಾ ರದಿಯಲ್ಲಾಹು ತಾಲಾನುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಶತ್ರುಗಳು ಬೀಸುತ್ತಿರುವ ಬಾಣಗಳನ್ನು ತನ್ನ ಕೈಯಿಂದ ತಡೆಯುತ್ತಿದ್ದರು. ಅವರ ಕೈ ಬೆರಳುಗಳು ಕತ್ತರಿಸಿಕೊಂಡವು. ಕೊನೆಗೆ ಅವರ ಕೈಗಳು ನಿಷ್ಕ್ರಿಯವಾದವು. ಆ ದಿನ ತಲ್ಹಾರವರ ಮೈ ಮೇಲೆ 70ಕ್ಕೂ ಜಾಸ್ತಿ ಗಾಯಗಳಿದ್ದವು. ಸಾದ್ ಬಿನ್ ಅಬಿ ವಕಾಸ್ ರದಿಯಲ್ಲಾಹು ತಾಲಾನುರವರು ಅತ್ಯುತ್ತಮ ಬಿಲ್ಲುಗಾರರಾಗಿದ್ದರು. ಉಹದ್ ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಎಲ್ಲ ಬಾಣಗಳನ್ನು ಅವರಿಗೊಪ್ಪಿಸಿದರು ಹಾಗೂ ಅವರಿಂದ ಹೇಳಿದರು, ಓ ಸಾದ್, ನನ್ನ ತಂದೆ ತಾಯಿ ನಿನ್ನ ಮೇಲೆ ಕುರ್ಬಾನ್, ಬಾಣಗಳನ್ನು ಬೀಸು. ಅಲಿ ರದಿಯಲ್ಲಾಹು ತಾಲಾನುರವರು ಹೇಳುತ್ತಾರೆ, ಸಾದ್ ಬಿನ್ ಅಬಿ ವಕಾಸ್ ರವರನ್ನು ಹೊರತುಪಡಿಸಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾರಿಗೂ ಫಿದಾಕ ಅಬಿ ವ ಉಮ್ಮಿ, ನಿನ್ನ ಮೇಲೆ ನನ್ನ ತಂದೆ ತಾಯಿ ಕುರ್ಬಾನ್ ಎಂದು ಹೇಳಿದ್ದು ನಾನು ಕಂಡಿಲ್ಲ. ಆ ದಿನ ಸಾದ್ ಬಿನ್ ಅಬಿ ವಕಾಸ್ ರವರು 1000ಕ್ಕೂ ಹೆಚ್ಚು ಬಾಣಗಳನ್ನು ಬೀಸಿದ್ದರು. ಅಬೂ ದಜಾನಾ ರದಿಯಲ್ಲಾಹು ತಾಲಾನುರವರು ಕುರೇಶಿಯರ ಮತ್ತು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಡುವೆ ಗೋಡೆಯಾಗಿ ನಿಂತಿದ್ದರು. ಅವರ ಮುಖ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಡೆ ಇತ್ತು ಹಾಗೂ ಕುರೇಶಿಯರ ಕಡೆ ಅವರ ಬೆನ್ನಿತ್ತು. ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಾಲಾನುರವರು ಹೇಳುತ್ತಾರೆ, ಆ ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಹಣೆಯಿಂದ ರಕ್ತವನ್ನು ಒರೆಸುತ್ತಾ ಅಲ್ಲಾಹನಿಂದ ಬೇಡುತ್ತಿದ್ದರು, ಓ ನನ್ನ ಪರಮಾತ್ಮನೇ, ನನ್ನ ಜನರನ್ನು ಕ್ಷಮಿಸು, ಅವರು ಅಜ್ಞಾನಿಯಾಗಿದ್ದಾರೆ. ಅರ್ಥಾತ್ ಅವರಿಗೆ ವಾಸ್ತವಿಕವಾಗಿ ತಿಳಿದಿದ್ದರೆ ಅವರು ನನ್ನೊಂದಿಗೆ ಈ ನಡವಳಿಕೆ ಮಾಡುತ್ತಿರಲಿಲ್ಲ. ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಹೀದ್ ಆದರು ಎಂಬುವ ಸುಳ್ಳು ಸುದ್ದಿ ಹರಡಿಸಿದರು. ಇದರಿಂದ ಮುಸಲ್ಮಾನರಲ್ಲಿ ಇನ್ನೂ ಕೋಲಾಹಲ ಹೆಚ್ಚಾಯಿತು. ಕೆಲವು ಮುಸಲ್ಮಾನರು ಧೈರ್ಯವನ್ನು ಕಳೆದುಕೊಂಡರು ಹಾಗೂ ಹೇಳಿದರು, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುತಾತ್ಮರಾದರು, ಈಗ ಹೋರಾಡಿ ಪ್ರಯೋಜನವೇನು? ಇದನ್ನು ಕೇಳಿ ಅನಸ್ ಬಿನ್ ನಜರ್ ರದಿಯಲ್ಲಾಹು ತಾಲಾನುರವರು ಹೇಳಿದರು, ಓ ಜನರೇ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಹೀದ್ ಆದರೆ ರಸೂಲುಲ್ಲಾಹನ ಅಲ್ಲಾಹ್ ಇನ್ನೂ ಜೀವಂತನಾಗಿದ್ದಾನೆ. ಅವನು ಜೀವನ ಮತ್ತು ಮರಣದಿಂದ ಮುಕ್ತನಾಗಿದ್ದಾನೆ. ಅವನು ಶಾಶ್ವತವಾಗಿ ಇರುವವನು. ರಸೂಲುಲ್ಲಾಹರವರು ಹೋರಾಡಿದ ಉದ್ದೇಶದ ಮೇಲೆ ನೀವು ಕೂಡ ಹೋರಾಡಿರಿ ಹಾಗೂ ಹುತಾತ್ಮರಾಗಿ. ರಸೂಲುಲ್ಲಾ ಇಲ್ಲದ ಸಂದರ್ಭದಲ್ಲಿ ನೀವು ಯಾವ ಕಾರಣಕ್ಕಾಗಿ ಜೀವಂತವಾಗಿರುತ್ತೀರಾ? ಇದನ್ನು ಹೇಳಿ ಅನಸ್ ಬಿನ್ ನಜರ್ ಶತ್ರುಗಳ ನಡುವೆ ನುಗ್ಗಿ ಅಂತಿಮ ಉಸಿರಿನವರೆಗೂ ಹೋರಾಡುತ್ತಾ ಹಲವಾರು ಶತ್ರುಗಳನ್ನು ನರಕ ತಲುಪಿಸಿ ಕೊನೆಗೆ ಸ್ವಯಂ ಸ್ವರ್ಗ ಸೇರಿದರು. ವಾಸ್ತವಿಕವಾಗಿ ವೀಕ್ಷಕರೇ, ಅನಸ್ ಬಿನ್ ನಜರ್ ರದಿಯಲ್ಲಾಹು ತಾಲಾನುರವರು ಬದರ್ ಯುದ್ಧದಲ್ಲಿ ಶಾಮಿಲ್ ಆಗಿರಲಿಲ್ಲ. ಅವರು ಇದರ ಬಗ್ಗೆ ಸದಾ ವಿಷಾದಿಸುತ್ತಿದ್ದರು. ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಹೇಳಿದ್ದರು, ಯಾ ರಸೂಲಲ್ಲಾ, ನಾನು ಇಸ್ಲಾಮಿನ ಮೊಟ್ಟ ಮೊದಲನೇ ಯುದ್ಧದಲ್ಲಿ ಶಾಮಿಲ್ ಆಗಿಲ್ಲ ಎನ್ನುವ ದುಃಖ ನನಗೆ ಸದಾ ಇರುತ್ತದೆ. ಮುಂದೆ ಅಲ್ಲಾಹ್ ನನಗೆ ಯಾವುದೇ ಯುದ್ಧದಲ್ಲಿ ಭಾಗವಹಿಸುವ ಅನುವು ನೀಡಿದರೆ ನಾನು ಅವನ ಮಾರ್ಗದಲ್ಲಿ ಯಾವ ರೀತಿಯ ಹೋರಾಟ ಮತ್ತು ತ್ಯಾಗವನ್ನು ನೀಡುತ್ತೇನೆ ಎಂಬುದನ್ನು ಅಲ್ಲಾಹ್ ನೋಡುತ್ತಾನೆ. ಮುಸಲ್ಮಾನರು ಯುದ್ಧ ಭೂಮಿಯಿಂದ ಓಡುತ್ತಿರುವುದನ್ನು ಕಂಡು ಅನಸ್ ಬಿನ್ ನಜರ್ ಅವರು ಹೇಳಿದರು, ಓ ಅಲ್ಲಾಹ್, ಮುಸಲ್ಮಾನರ ಈ ಕೃತ್ಯದಿಂದ ನಾನು ನಿನ್ನಿಂದ ಕ್ಷಮೆ ಕೇಳುತ್ತೇನೆ ಹಾಗೂ ಕುರೇಶರು ಮಾಡುತ್ತಿರುವ ಈ ಕಾರ್ಯದಿಂದ ನನಗೆ ಅಸಹ್ಯವಿದೆ. ಇದನ್ನು ಹೇಳಿ ಶತ್ರುಗಳ ಕಡೆ ಹೊರಟರು. ಮುಂದೆ ಸಾದ್ ಬಿನ್ ಮುಆಜ್ ಸಿಕ್ಕಿದರು. ಅವರಿಂದ ಅನಸ್ ಬಿನ್ ನಜರ್ ಹೇಳಿದರು, ಓ ಸಾದ್, ಎಲ್ಲಿಗೆ ಹೋಗುವಿರಿ? ನಾನಂತೂ ಸ್ವರ್ಗದ ಪರಿಮಳವನ್ನು ಉಹದ್ ಬೆಟ್ಟದ ಬಳಿ ಕಾಣುತ್ತೇನೆ. ಇದನ್ನು ಹೇಳಿ ಶತ್ರುಗಳ ನಡುವೆ ನುಗ್ಗಿ ಹೋರಾಡಿದರು. ಹಲವಾರು ಶತ್ರುಗಳ ವಿನಾಶ ಮಾಡಿ ಅವರೂ ಕೂಡ ಹುತಾತ್ಮರಾದರು. ಅವರ ಬಗ್ಗೆ ಕುರಾನಿನ ಈ ಆಯತ್ ನಾಜಿಲಾಯಿತು. من المؤمنين رجال صدقوا ما عاهدوا الله عليه. ಇದರ ಸಾರಾಂಶ, ಮುಸಲ್ಮಾನರಲ್ಲಿ ಇಂತಹ ಪುರುಷರುಂಟು, ಅವರು ಅಲ್ಲಾಹನಿಗೆ ನೀಡಿರುವ ಮಾತನ್ನು ಈಡೇರಿ ತೋರಿಸಿದರು.
ಸೊ ವೀಕ್ಷಕರೇ, ಈ ರೀತಿ ಸಹಾಬಾರವರ ದೃಢತೆ ಮತ್ತು ನಿಷ್ಠೆಯಿಂದ ಅವರ ಸೋಲನ್ನು ಅವರು ವಿಜಯವಾಗಿ ಪರಿವರ್ತಿಸಿದರು. ಈ ಯುದ್ಧದಲ್ಲಿ ನಮ್ಮ ಪ್ರಿಯಪದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 70 ಸ್ನೇಹಿತರು ಹುತಾತ್ಮರಾಗಿದ್ದರು. ನಿಸ್ಸಂದೇಹವಾಗಿ ಮುಸಲ್ಮಾನ್ ಪುರುಷರು ಮತ್ತು ಮಹಿಳೆಯರು ಈ ಯುದ್ಧದಲ್ಲಿ ಮಹಾನ್ ಶೌರ್ಯವನ್ನು ಮತ್ತು ನಮ್ಮ ಪ್ರಿಯಪದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ವೀಕ್ಷಕರೇ, ಇದು ಉಹದ್ ಯುದ್ಧದ ಘಟನೆ. ಇದರ ನಂತರ ನಮ್ಮ ಪ್ರಿಯಪದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದಲ್ಲಿ ಏನಾಯಿತು ಇದನ್ನು ಮುಂದೆ ಕೇಳೋಣ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.